ನಾನ್ ಹೇಗೆ ರಾತ್ರಿ ಎಲ್ಲ ಈ ಹುಡುಗಿ ಜೊತೆ ಮಲ್ಗೋಕ್ ಸಾಧ್ಯ? ಯಾರಿವಳು? ಇಲ್ಲಿಗೆ ಹೇಗ್ ಬಂದ್ಲು ಅಂತ ಸಾಮ್ರಾಟ್ ತನ್ನ ಬಟ್ಟೆಗಾಗಿ ತಡ್ಕಾಡ್ತಾ ಬೆತ್ತಲೆ ಮೈ ಮುಚ್ಕೊಳ್ತಾ ಒಂದೇ ಉಸಿರಿಗೆ ಗಾಬರಿಯಲ್ಲಿ ಕೂಗಾಡಿ 10 ಪ್ರಶ್ನೆಗಳನ್ನ ಕೇಳಿದ. ಬೆಳಗ್ಗಿನ ಚಳಿಗೆ ಬೆಚ್ಚಗೆ ಹೊದ್ದು ಮಲಗಿದ್ದ ಸಾಮ್ರಾಟ್ಗೆ ಅವನ ಪಕ್ಕದಲ್ಲಿ ಯಾವುದೋ ಕೋಮಲವಾದ ದೇಹ ಸೋಕಿದ ಹಾಗಾಯ್ತು. ಕಣ್ಬಿಟ್ಟು ನೋಡಿದ್ರೆ ಸುಂದರವಾದ ಹುಡುಗಿಯೊಬ್ಳು ಮೈ ಮೇಲೆ ಸರಿಯಾಗಿ ಬಟ್ಟೆನೂ ಇಲ್ದೆ ಮಲಗಿರೋದ್ ನೋಡಿ ಗಾಬರಿ ಆಯ್ತು. ಅದೇ ಸಮಯಕ್ಕೆ ಆ ರೂಮ್ ನ ಡೋರ್ ಅನ್ನ ಯಾರೋ ಜೋರಾಗಿ ಬಡಿತಾ, ಸಾನ್ಯಾ ಮಾರ್ಗೆಟ್ಟವಳೆ ಬಾಗಿಲು ತೆಗೆ ಅಂತ ಕೂಗಾಡ್ತಾ ಇದ್ರು. ಆ ಶಬ್ದಕ್ಕೆ ಸಾಮ್ರಾಟ್ ಪಕ್ಕದಲ್ಲಿ ಮಲಗಿದ್ದ ಸಾನ್ಯಾ ಅನ್ನೋ ಸುಂದರಿ ಗಾಬರಿಯಾಗಿ ಎತ್ಕೂತು ಮೈಯಲ್ಲಿ ಬಟ್ಟೆ ಇಲ್ಲದನ್ನ ನೋಡಿ ಅಲ್ಲೇ ಇದ್ದ ಬೆಡ್ಶೀಟ್ ನ ಸುತ್ಕೊಂಡು, ಯಾರು ನೀನು ಬ್ಲಡಿ ಇಡಿಯಟ್, ಇಲ್ಲಿ ಯಾಕೋ ಇದೀಯಾ ಅಂತ ಕಿರ್ಚಾಡಿದ್ಲು. ಹೊರಗೆ ಸಾನ್ಯಾಳ ತಾತ ಶ್ರೀಕಂಠ ದತ್ತ ಅವರು ತಮ್ಮ ಮೊಮ್ಮಗ ಸೂರಜ್ ನನ್ನ ಕರ್ಕೊಂಡು ಅಲ್ಲಿಗೆ ಬಂದಿದ್ರು. ಸೂರಜ್ ಸಾನ್ಯಾಳ ಮಲತಾಯಿ ಮಗ, ವರ್ಷೆಯಲ್ಲಿ ಸಾನ್ಯಾಳಿಗೆ ಅಣ್ಣ. ಅಪ್ಪಿ ತಪ್ಪಿ ಸಾನ್ಯಾ ತಪ್ಪು ಮಾಡಿದ್ರೆ ಸಾಕು ಅಂತ ಹೊಂಚು ಹಾಕಿ ಕಾಯ್ತಾ ಇರ್ತಿದ್ದವನಿಗೆ ಇದೇ ಸರಿಯಾದ ಟೈಮ್ ಅಂತ ಅನ್ಸಿ ಅದರ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಹೊರಗಿಂದ ಜೋರಾಗಿ ಬಾಗಿಲು ಹೊದ್ದು ಒಳಗ್ ಬಂದೇ ಬಿಟ್ಟ. ಹಿಂದೆನೆ ಶ್ರೀಕಂಠ ದತ್ತ ಸಹ, ಸಾನ್ಯಾ ಇದೇನು ನಿನ್ನ ಅವತಾರ ಅಂತ ಸಾನ್ಯಾಳ ಮುಖ ನೋಡೋದಕ್ಕೂ ಅಸಹ್ಯ ಪಡ್ತಾ ಮುಖ ಸಿಂಡರಿಸಿದ್ರು. ಕೊಂಡದ ಮನೆಯ ಶ್ರೀಕಂಠ ದತ್ತ ಅವರು ಒಂದು ಕಾಲದಲ್ಲಿ ಮಾಫಿಯಾ ಜಗತ್ತಿನ ಜೊತೆ ತುಂಬಾ ಹತ್ತಿರವಾದ ನಂಟಿಟ್ಕೊಂಡು ರಾಜನ ತರ ಮೆರಿತಿದ್ದವರೇ. ಹಾಗಾಗಿ ತಮ್ಮ ನಂತರದ ದಿನಗಳಲ್ಲಿ ತಮ್ಮ ಮೊಮ್ಮಗಳಾದ ಸಾನ್ಯಾ ಆ ಜಾಗಕ್ಕೆ ಬರಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಅದಕ್ಕೆ ಬೇಕಾದ ತಯಾರಿನೂ ಮಾಡ್ಕೊಂಡಿದ್ರು. ಆದ್ರೆ ಅದೇ ಸಮಯಕ್ಕೆ ಸಾನ್ಯಾ ಯಾವುದೋ ಹೋಟೆಲ್ ರೂಮ್ ಅಲ್ಲಿ ಗೊತ್ತು ಗುರಿ ಇಲ್ಲದ, ಅದು ಸಹ ಒಬ್ಬ ಭಿಕಾರಿ ಹುಡುಗನ್ ಜೊತೆ ಒಂದೇ ರೂಮ್ ಅಲ್ಲಿ ಇರೋ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಕೋಪದಲ್ಲಿ ಕೆಂಡಾಗಿ ಸಾನ್ಯಾಗೆ ಬಾಯಿಗೆ ಬಂದ ಹಾಗೆ ಬೈದ್ರು. ಈ ಸಮಯನ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ ಸೂರಜ್, ಎಷ್ಟು ದಿನದಿಂದ ನಮ್ಮನೆ ಹುಡುಗಿನ ನಿನ್ ಬಲೆಗ್ ಬೀಳಿಸ್ಕೊಳ್ಳೋದಕ್ ಪ್ಲಾನ್ ಮಾಡ್ತಾ ಇದ್ದೆ. ದುಡ್ಡು ಕಂಡ್ರೆ ಸಾಕು ಬಂದ್ಬಿಡ್ತೀರಾ ಅಲ್ವಾ ಅಂತ ಜೋರಾಗಿ ಕೂಗಾಡಿ ಸಾಮ್ರಾಟ್ಗೆ ಚೆನ್ನಾಗಿ 4 ಬಾರಿಸ್ದ. ಆಗ ಸಾಮ್ರಾಟ್, ನನ್ಗೇನು ಗೊತ್ತೇ ಇಲ್ಲ, ಅಷ್ಟಕ್ಕೂ ನಮ್ಮ ಮಧ್ಯೆ ಅಂತದ್ದು ಏನು ನಡೆದೇ ಇಲ್ಲ ಅಂತ ಗಾಬರಿಯಲ್ಲಿ ತಡಬಡಿಸ್ತ. ಆದ್ರೆ ಇದ್ಯಾವುದನ್ನು ಕೇಳೋದಕ್ಕೆ ರೆಡಿ ಇಲ್ಲದ ಶ್ರೀಕಂಠದತ್ತ ಅವರು, ಹುಚ್ಚ ಬಾಯಿ, ನೀನ್ ಯಾರು, ಯಾಕೆ ಹೀಗ್ ಮಾಡ್ದೆ ಅನ್ನೋದು ನನಗೆ ಬೇಕಾಗಿಲ್ಲ. ಆದ್ರೆ ನೀನು ಅವಳ ಜೊತೆ ರಾತ್ರಿ ಕಳೆದಾಗಿದೆ. ನಮ್ಮ ಮನೆತನದ ಪ್ರಕಾರ ನೀನು ಕೊಂಡದ ಮನೆ ಅಳಿಯ ಅಷ್ಟೇ ಅಂತ ಕಡ್ಡಿ ತುಂಡಾಗೋ ಹಾಗೆ ಹೇಳಿದ್ರು. ಅಷ್ಟಕ್ಕೆ ಸುಮ್ಮನಾಗದ ದತ್ತ ಅವರು, ನೋಡ್ ಸಾನ್ಯಾ, ಸಂಜೆ ಅಕ್ರಮ್ ಮನೆಗೆ ನೀನು ನಿನ್ನ ಗಂಡನ ಕರ್ಕೊಂಡು ಅಲ್ಲಿಗೆ ಬಾ ಅಂತ ಹೇಳಿ ತಿಂದು ಹಾಕೋ ಹಾಗೆ ಅವರಿಬ್ಬರನ್ನ ಗುರಾಯಿಸಿ ಬಿರುಗಾಳಿ ತರ ಅಲ್ಲಿಂದ ಹೊಟ್ಟೆ ಹೋದ್ರು. ಇತ್ತ ತಾತನ ಮಾತಿಗೆ ಎದುರಾಡೋದಕ್ಕೆ ಆಗದ ಸಾನ್ಯಾ ಅಸಹಾಯಕಳಾಗಿ ಕತ್ತು ಬಗ್ಸಿದ್ರೆ ಸಾಮ್ರಾಟ್, ನನ್ನ ಜೀವನದಲ್ಲಿ ಏನಾಗ್ತಾ ಇದೆ, ಆ ಹೋಟೆಲ್ಗೆ ಹೇಗ್ ಬಂದೆ, ಈ ಸಾನ್ಯಾನ ಯಾರು ಇಲ್ಲಿಗೆ ಕರ್ಕೊಂಡ್ ಬಂದ್ರು ಅಂತ ಒಂದು ಗೊತ್ತಾಗದೆ ಚಡಪಡಿಸ್ತಾ ಯೋಚಿಸ್ತಾ ನಿಂತ. ಅಷ್ಟಕ್ಕೂ ಈ ಸಾಮ್ರಾಟ್ ಒಬ್ಬ ಚಿಕ್ಕ ವಯಸ್ಸಲ್ಲೇ ತನ್ನ ತಂದೆ ತಾಯಿನ ಕಳೆದುಕೊಂಡು ಅನಾಥವಾಗಿ ಬೆಳೆದಿದ್ದ. ಜೀವನ ಸಾಗಿಸೋದಕ್ಕೆ ಅಂತ ಡೆಲಿವರಿ ಬಾಯ್ ಆಗಿ 3 ಕಾಸು ಸಂಪಾದಿಸ್ತಾ ಇದ್ದ. ಆದ್ರೆ ಇದ್ದಕ್ಕಿದ್ದ ಹಾಗೆ ಯಾವುದೋ ಹುಡುಗಿ ಪಕ್ಕ ಮಲಗಿದಾಗ ಅವಳ ಫ್ಯಾಮಿಲಿ ಕೈಗೆ ಸಿಕ್ಕಿಬಿದ್ದು ಹೊಡೆತ ತಿನ್ನೋ ಹಾಗಾಗಿತ್ತು. ಇದೇ ಯೋಚನೆಯಲ್ಲಿ ಇದ್ದ ಸಾಮ್ರಾಟ್ ಯೋಚನೆಗೆ ಬ್ರೇಕ್ ಹಾಕೋ ಹಾಗೆ ಸಾನ್ಯಾ, ಸಂಜೆ ರೆಡಿ ಆಗು, ಅಕ್ರಮ್ ಬಾಯ್ ಮನೆಗೆ ಹೋಗ್ಬೇಕು ಅಂತ ತಾತ ಹೇಳಿದ್ದಾರೆ. ಅವ್ರ ಮಾತಿಗೆ ಇಡೀ ಫ್ಯಾಮಿಲಿಯಲ್ಲಿ ಯಾರು ಎದುರಾಡೋ ಹಾಗಿಲ್ಲ ಅಂತ ಅಸಹಾಯಕಳಾಗಿ ಸಾನ್ಯಾ ಹೇಳಿದಾಗ ಬಾಯ್ ಹೆಸರು ಕೇಳಿ ಸಾಮ್ರಾಟ್ಗೆ ತಲೆ ಮೇಲೆ ಬಾಂಬ್ ಬಿದ್ದ ಹಾಗಾಯ್ತು. ಯಾಕಂದ್ರೆ ಅಕ್ರಮ್ ಬಾಯ್ ಏನು ಸಾಮಾನ್ಯ ಮನುಷ್ಯ ಆಗಿರ್ಲಿಲ್ಲ. ಭೂಗತ ಜಗತ್ತಲ್ಲಿ ದೊಡ್ಡ ಹೆಸರು ಮಾಡಿದ್ದ ಮಾಫಿಯಾ ಡಾನ್ ಅವನು ಚಿಟ್ಕೆ ಹೊಡೆದ್ರೆ ಸಾಕು ಎಂಥದ್ದೇ ಸರ್ಕಾರ ಆದ್ರೂ ಉರುಳೋದ್ರಲ್ಲಿ 2 ಮಾತಿಲ್ಲ. ಹಾಗಾಗಿ 100 ಕೇಸ್ಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬೇಕಾಗಿರೋ ಅಕ್ರಮ್ ಸದ್ಯ ಬೆಂಗಳೂರಲ್ಲೇ ಇದ್ರೂ ಸಹ ಯಾವ ಪೊಲೀಸ್ ಆಗ್ಲಿ ರಾಜಕಾರಣಿ ಆಗ್ಲಿ ಅವನನ್ನ ಹಿಡಿಯೋ ಪ್ರಯತ್ನ ಮಾಡಿಲ್ಲ. ಬದಲಾಗಿ ಅವನನ್ನ ಮೀಟ್ ಮಾಡೋದಕ್ಕಂತಾನೆ ಒಂದೇ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕರೆ ಸಾಕು ಅಂತ ತಿಂಗಳಾನುಗಟ್ಲೆ ಕಾಯ್ತಾ ಇರ್ತಿದ್ರು. ಅಂತ ಡಾನ್ ಅಕ್ರಮ್ ಮನೆಗೆ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ, ಅಲ್ಲಿಗೆ ಹೋಗೋದಂದ್ರೆ ಹುಲಿಗೆ ಬಾಯಿಗೆ ಬಿದ್ದಂಗೆ ಅನ್ನೋ ಯೋಚನೆ ಬಂದು ಸಾಮ್ರಾಟ್ ಸಣ್ಣದಾಗಿ ನಡುಗಿ ಹೋದ. ಆದ್ರೆ ಅವನಿಗೆ ಬೇರೆ ದಾರಿ ಇರ್ಲಿಲ್ಲ. ಸಾನ್ಯಾಳ ಮುಖ ನೋಡಿ ನನ್ನಿಂದ ಇವಳಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಒಪ್ಕೊಂಡ. ಅವತ್ತು ಸಂಜೆ ಸಾಮ್ರಾಟ್ ತನ್ನ ಹತ್ರ ಇದ್ದ 2 ಜೊತೆ ಬಟ್ಟೆಯಲ್ಲೇ ಸ್ವಲ್ಪ ಚೆನ್ನಾಗಿದ್ದ ಒಂದು ಬಟ್ಟೆ ಹಾಗೆ ಹಳೇದಾಗಿ ಮಾಸಿದ ಕೋಟ್ ಒಂದನ್ನ ಹಾಕೊಂಡು ಸಾನ್ಯಾ ಜೊತೆ ಆಕ್ರಮಣೆಗೆ ಹೋದ. ಅದು ಬರೀ ಮನೆ ತರ ಇರ್ಲಿಲ್ಲ, ನೋಡೋದಕ್ಕೆ ಸಾವಿರಾರು ರಹಸ್ಯಗಳನ್ನೇ ಹೊದ್ದು ಮಲಗಿರೋ ಭೂಗತ ಲೋಕದ ಭವ್ಯ ಬಂಗಲೆ ಅದು.
ಸುತ್ತಮುತ್ತ ನೂರಾರು ಜನ ಬ್ಲಾಕ್ ಸ್ಕ್ವಾಡ್ಗಳು ಕೈಯಲ್ಲಿ AK-47 ಹಿಡ್ಕೊಂಡು ಕಾವಲು ಕಾಯ್ತಾ ಇದ್ರು. ಅಂತ ಡಾನ್ ಮನೆಗೆ ಹೋಗಿದ್ದ ಸಾಮ್ರಾಟ್ ಇಲ್ಲಿ ಇನ್ನೇನು ಗ್ರಹಚಾರ ಕಾದಿದ್ಯೋ ಅಂತ ಭಯದಲ್ಲೇ ಅತ್ತಿಂದಿತ್ತ ಓಡಾಡ್ತಾ ಇದ್ದ. ಆಗ ಅಲ್ಲೇ ಇದ್ದ ಜಗನ್ ಅನ್ನೋ ಫೇಮಸ್ ಬಿಸ್ನೆಸ್ ಮ್ಯಾನ್ ಒಬ್ಬ ಸಾಮ್ರಾಟ್ನ ಆ ಕಿತ್ತೋಗಿರೋ ಸ್ಟೈಲ್ ನೋಡಿ, ಹೇಯ್ ಬ್ಲಡಿ ಬೆಗ್ಗರ್, ಇಲ್ಲೇನೋ ಮಾಡ್ತಾ ಇದ್ಯಾ? ಕೇಟರಿಂಗ್ ಮಾಡೋರು ನಿನ್ಗಿಂತ ಒಳ್ಳೆ ಬಟ್ಟೆ ಹಾಕೊಂಡು ಬಂದಿರ್ತಾರೆ, ಅಂತದ್ರಲ್ಲಿ ನೀನ್ ಯಾಕೋ ಈ ಪಾರ್ಟಿಗೆ ಬಂದಿದ್ಯಾ? ಯು ಆರ್ ನಾಟ್ ಇನ್ವೈಟೆಡ್ ಅಂತ ಜೋರಾಗಿ ರಂಪ ಮಾಡ್ದ. ಇದನ್ನ ನೋಡಿದ ಸಾನ್ಯಾ, ಇವನು ನನ್ ಗಂಡ, ಜಸ್ಟ್ ಮೈಂಡ್ ಯುವರ್ ಟಂಗ್ ಜಗನ್ ಅಂತ ಕೋಪದಲ್ಲಿ ವಾರ್ನ್ ಮಾಡಿದ್ಲು. ಅಷ್ಟು ದೊಡ್ಡ ಮನೆತನದ ಕ್ಲಾಸ್ ಹುಡುಗಿ ಅದ್ಯಾರೋ ಬೆಗ್ಗರ್ ಒಬ್ಬನನ್ನ ಗಂಡ ಅಂತ ಇರೋದನ್ನು ನೋಡಿ ಜಗನ್ಗೆ ನಂಬೋದಕ್ಕೆ ಆಗ್ಲಿಲ್ಲ. ಜೋರಾಗಿ ನಕ್ಕು ಸಾನ್ಯಾಗೂ ಅವಮಾನ ಮಾಡ್ದ. ದೂರದಿಂದನೇ ಈ ಗಲಾಟೆ ನೋಡಿದ್ದ ಅಕ್ರಮ್ ಕೋಪದಲ್ಲಿ ಸಾಮ್ರಾಟ್ ನಿಂತಲ್ಲಿಗೆ ಬಂದು ಹೂ ದ ಹೆಲ್ ಆರ್ ಯು ಮ್ಯಾನ್ ಅಂತ ಕಿರುಚುತ್ತಾ ಸಾಮ್ರಾಟ್ ಕಾಲರ್ ಹಿಡಿದು ತನ್ನ ಆಫೀಸ್ ರೂಮ್ ಒಳಗೆ ಎಳ್ಕೊಂಡು ಹೋದ. ಅಕ್ರಮ್ ಎದುರಿಗೆ ನಿಂತು ಉಸಿರಾಡೋ ಧೈರ್ಯ ಇಲ್ಲದ ಸಾನ್ಯಾ ಸೈಲೆಂಟ್ ಆದ್ರೆ ಅಲ್ಲೇ ಇದ್ದ ಗೆಸ್ಟ್ ಗಳೆಲ್ಲ ಇವತ್ತು ಅವನ ಕಥೆ ಮುಗಿತು ಅಂತ ಗಾಬರಿಯಾಗಿ ನೋಡ್ತಾ ನಿಂತ್ರು. ಅಷ್ಟರಲ್ಲೇ ಆಫೀಸ್ ರೂಮ್ ಡೋರ್ ಹಾಕೊಂಡ ಅಕ್ರಮ್ ಸಾಮ್ರಾಟ್ ಜೊತೆ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಿದ್ದು ಕಾಣಿಸ್ತಾ ಇತ್ತು. ಆದ್ರೆ ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಕೇಳಿಸ್ತಾ ಇರ್ಲಿಲ್ಲ. ನೋಡ್ತಿದ್ದ ಹಾಗೆ ಅಕ್ರಮ್ ಸಾಮ್ರಾಟ್ ಕಾಲಿಗೆ ಬಿದ್ದೆ ಬಿಟ್ಟ. ಇದಕ್ಕಿದ್ದ ಹಾಗೆ ಅಷ್ಟು ದೊಡ್ಡ ಡಾನ್ ಒಬ್ಬ ಭಿಕಾರಿ ಕಾಲಿಗೆ ಬಿದ್ದಿದ್ದು ನೋಡಿ ಅಲ್ಲಿದ್ದವರಿಗೆ ನಂಬೋದಕ್ಕೆ ಆಗ್ಲಿಲ್ಲ. ಆದ್ರೆ ಅಲ್ಲಿಂದಾಚೆಗೆ ಮಾಫಿಯಾ ಡಾನ್ ಅಕ್ರಮ್ ಮಾತ್ರ ಸಾಮ್ರಾಟ್ ಯಾರೋ ದೊಡ್ಡ ವ್ಯಕ್ತಿ ಅನ್ನೋ ಹಾಗೆ ಅವನಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಶುರು ಮಾಡಿದ್ದು ಅಲ್ಲಿದ್ದ ಯಾರಿಗೂ ಸಹಿಸಿಕೊಳ್ಳೋದಕ್ಕೆ ಆಗಿರ್ಲಿಲ್ಲ. ಆದ್ರೆ ಇದೆಲ್ಲದರ ಮಧ್ಯೆ ಸಾನ್ಯಾಳ ಬೆಸ್ಟ್ ಫ್ರೆಂಡ್ ಚೈತ್ರಾಲಿ ಮಾತ್ರ ಮನಸ್ಸಲ್ಲೇ ಯೋಚಿಸ್ತಾ, ಈ ಸಾನ್ಯಾ ಯಾಕೆ ಭಿಕ್ಷುಕನನ್ನ ಮದ್ವೆ ಆದ್ಲು? ಅಷ್ಟಕ್ಕೂ ಈ ಮಾಫಿಯಾ ಡಾನ್ ಯಾಕೆ ಸಾಮ್ರಾಟ್ಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ? ಇಲ್ಲಿ ಏನೋ ನಡೀತಾ ಇದೆ ಅನ್ನೋ ಅನುಮಾನಕ್ಕೆ ಬಿದ್ಲು. ಸಾನ್ಯಾ ಅಂತ ಶ್ರೀಮಂತ ಮನೆತನದ ಹುಡುಗಿ ಜೊತೆ ಇನ್ನೂ ಜಾಸ್ತಿ ಕ್ಲೋಸ್ ಆಗೋದಕ್ಕೆ ಈ ಸಿಚುವೇಶನ್ ಅನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋ ಲೆಕ್ಕ ಹಾಕಿದ್ಲು. ಹಾಗಾಗಿ ಸಾಮ್ರಾಟ್ ಮೇಲೆ ಒಂದು ಕಣ್ಣಿಡ್ಬೇಕಂತ ಡಿಸೈಡ್ ಮಾಡಿದ ಚೈತ್ರಾಲಿ ಅಲ್ಲಿಂದಾಚೆಗೆ ಸಾಮ್ರಾಟ್ ಎಲ್ಲೇ ಹೋದ್ರು ಅವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ಲು. ಒಟ್ಟಿನಲ್ಲಿ ಸಾಮಾನ್ಯ ಡೆಲಿವರಿ ಬಾಯ್ ಆದ ಸಾಮ್ರಾಟ್ನ ಜೀವನ ಒಂದೇ ದಿನದಲ್ಲಿ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು. ಸಾನ್ಯಾ ಮನೆ ಸೇರಿದ್ದ ಸಾಮ್ರಾಟ್ಗೆ ಎಲ್ಲರ ಮನಸ್ಸಿನ ಒಳಗೆ ಸೇರೋದಕ್ಕೆ ಮಾತ್ರ ಆಗಿರ್ಲಿಲ್ಲ. ಹಾಗಾಗಿ ಸ್ಟೋರ್ ರೂಮ್ ಅಲ್ಲಿ ಜಾಗ ಮಾಡ್ಕೊಂಡು ಅಲ್ಲಿ ಮನೆ ಕೆಲಸದವನ ಹಾಗೆ ಜೀವನ ಶುರು ಮಾಡಿದ್ದ. ಮರುದಿನ ಸಾಮ್ರಾಟ್ ಎಂದಿನ ಹಾಗೆ ಎದ್ದು ರೆಡಿಯಾಗಿ ತನ್ನ ಡಕೋಟಾ ಸ್ಕೂಟರ್ ತಗೊಂಡು ಮಾಮೂಲಿನ ಹಾಗೆ ಡೆಲಿವರಿ ಕೆಲಸ ಮಾಡೋದಕ್ಕಂತ ಆಫೀಸ್ ಕಡೆ ಹೊರಟ. ಹಿಂದಿನ ದಿನ ಪಾರ್ಟಿಯಲ್ಲಿ ಜಗಳ ಮಾಡಿದ್ದ ಜಗನ್ ಫುಲ್ ಖುಷಿಯಲ್ಲಿ ನಗ್ತಾ ಸಾಮ್ರಾಟ್ ಕೆಲಸ ಮಾಡ್ತಾ ಇದ್ದ ಆ ಸಣ್ಣ ಆಫೀಸ್ ನಿಂದ ಹೊರಗೆ ಹೋಗ್ತಾ ಇರೋದು ಕಾಣಿಸ್ತು. ಇವನಿಗೆ ಈ ಆಫೀಸ್ ನಲ್ಲಿ ಏನ್ ಕೆಲಸ ಅಂತ ಯೋಚಿಸ್ತಾ ಸಾಮ್ರಾಟ್ ತನ್ನ ಪಾಡಿಗೆ ತಾನು ಒಳಗ್ ಹೋದ. ಸಾಮ್ರಾಟ್ ನ ನೋಡ್ತಾ ಇದ್ದ ಹಾಗೆ ಅವನ ಬಾಸ್, ಲೋಫರ್, ನಿನ್ನೆ ಎಲ್ಲೋ ಹೋಗಿದ್ದೆ? ನಿನ್ನಿಂದಾಗಿ ಕಂಪನಿಗೆ ಎಷ್ಟು ಲಾಸ್ ಆಗಿದೆ ಅನ್ನೋ ಅಂದಾಜಾದ್ರೂ ಇದೆಯಾ? ಇಷ್ಟು ಕೇರ್ಲೆಸ್ ಆಗಿರೋ ನಿನಗೆ ನನ್ನ ಆಫೀಸಲ್ಲಿ ಕೆಲಸ ಇಲ್ಲ ಅಂತ ಜೋರಾಗಿ ಬಾಯಿಗೆ ಬಂದ ಹಾಗೆ ಬೈದು ಸಾಮ್ರಾಟ್ ನನ್ನ ಕುತ್ತಿಗೆ ಪಟ್ಟಿ ಹಿಡಿದು ಹೊರಗೆ ತಳ್ಳಿದ. ಇದೆಲ್ಲ ಜಗನ್ ಕಿತಾಪತಿ ಅನ್ನೋದು ಸಾಮ್ರಾಟ್ಗೆ ಅದಾಗ್ಲೇ ಅರ್ಥ ಆಗಿತ್ತು. ಆದ್ರೂ ಏನು ಮಾತಾಡೋ ಪರಿಸ್ಥಿತಿಯಲ್ಲಿ ಅವನು ಇರ್ಲಿಲ್ಲ. ಹೀಗಾಗಿ ಮಾಡೋದಕ್ಕೆ ಕೆಲಸ ಇಲ್ಲದ ಸಾಮ್ರಾಟ್ 3 ಹೊತ್ತು ಸೌಟ್ ಹಿಡ್ಕೊಂಡು ಅಡುಗೆ ಮನೆಯಲ್ಲಿ ಇರೋದನ್ನ ನೋಡೋದಕ್ಕೆ ಆಗದ ಸಾನ್ಯಾ, ನಿನಗ್ ನಾಚಿಕೆ ಅನ್ನೋದೇ ಇಲ್ವಾ? ಯಾಕೆ ಹೀಗ್ ನನ್ ಮರ್ಯಾದೆ ತೆಗಿತ್ಯಾ? ಎಲ್ಲಾದ್ರೂ ಒಂದ್ ಕಡೆ ಕೆಲ್ಸಕ್ಕಾದ್ರೂ ಹೋಗಿ ಸೇರ್ಕೊಳ್ಬಾರ್ದಾ ಅಂತ ಸ್ವಲ್ಪ ಖಡಕ್ ಆಗಿ ಮಾತಾಡಿದಾಗ ವಿಧಿ ಇಲ್ಲದ ಸಾಮ್ರಾಟ್ ನೆಕ್ಸ್ಟ್ ಡೇನೆ ಕೆಲ್ಸಕ್ಕಂತ AK ಗ್ರೂಪ್ ಅನ್ನೋ ಕಂಪನಿಗೆ ಹೋದ. ಅಲ್ಲಿ ಸಾಮ್ರಾಟ್ ನೋಡಿದ ಆ ಕಂಪನಿಯ ಜೆನ್ನಿ ಅನ್ನೋ ಸೆಕ್ರೆಟರಿ ತುಂಬಾ ಸಿಂಪಲ್ ಆಗಿ ತನ್ನ ಕೈಲಿದ್ದ ದೊಡ್ಡ ಲಿಸ್ಟ್ ಕೊಟ್ಟು, ಸಾಮ್ರಾಟ್ ಸರ್, ಇದ್ರಲ್ಲಿ ನಿಮ್ಗೆ ಯಾವ ಜಾಬ್ ಬೇಕು ಅದನ್ನೇ ಆರಿಸ್ಕೊಳ್ಳಿ. ನಿಮಗೆ ಬೇಕಾದ ಫೆಸಿಲಿಟಿ ಎಲ್ಲ ನಾನು ಅರೇಂಜ್ ಮಾಡ್ತೀನಿ ಅಂತ ರೆಸ್ಪೆಕ್ಟ್ ಅಲ್ಲಿ ಹೇಳಿದಾಗ ಸಾಮ್ರಾಟ್ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿ ನಾನು ಮ್ಯಾನೇಜರ್ ಆಗಿ ಜಾಯ್ನ್ ಆಗ್ತೀನಿ ಅಂತಷ್ಟೇ ಹೇಳಿ ಅಲ್ಲಿಂದ ಹೊರಟ. ಅದೇ ಟೈಮ್ಗೆ ಮಾಫಿಯಾ ಡಾನ್ಗಳಿಗೆ ಡಾನ್ ಆದ ಬಾಲ್ರಾಜ್ ಅನ್ನೋ ಮೋಸ್ಟ್ ನಟೋರಿಯಸ್ ಮಾಫಿಯಾ ಗ್ಯಾಂಗ್ಸ್ಟರ್ ಅಲ್ಲಿ ಬಂದ. ಅವನ ಜೊತೆ 10-20 ಜನ ಬೌನ್ಸರ್ಗಳು ಸಹ ದೊಡ್ಡ ದೊಡ್ಡ ಗನ್ ಹಿಡ್ಕೊಂಡು ಬಾಲ್ರಾಜ್ಗೆ ಒಂದು ಸೊಳ್ಳೆನು ಸೋಕದ ಹಾಗೆ ಕಾವಲಿಗೆ ನಿಂತಿದ್ರು. ಬಾಲ್ರಾಜ್ ಆ ರೀತಿಯಾಗಿ ಅಲ್ಲಿಗೆ ಬಂದಿದ್ ನೋಡಿ ಅಲ್ಲೇ ಸುತ್ತಮುತ್ತ ಇದ್ದ ಜನ ಎಲ್ಲ ಜೀವ ಕೈಲಿ ಹಿಡ್ಕೊಂಡು ಭಯದಲ್ಲಿ ನೋಡ್ತಾ ನಿಂತ್ರೆ ಇನ್ನು ಕೆಲವರು ಅಲ್ಲಿಂದ ಓಡೆ ಹೋದ್ರು. ಆದ್ರೆ ಸಾಮ್ರಾಟ್ ಮಾತ್ರ ತನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಬಾಲ್ರಾಜ್ಗೆ ಬೆನ್ನು ತಿರುಗಿಸ್ಕೊಂಡು ಹೋಗೋನಿದ್ದ. ಸಾಮ್ರಾಟ್ನ ಆ ಆಟಿಟ್ಯೂಡ್ ನೋಡಿದ ಬಾಲ್ರಾಜ್ ಕಣ್ಣು ಕೆಂಪ್ ಮಾಡ್ಕೊಂಡು ಸಾಮ್ರಾಟ್ ನನ್ನ ಅಲ್ಲಿಂದ ಎಳ್ಕೊಂಡು ಹೋಗಿ ನೇರವಾಗಿ ಬಾಕ್ಸಿಂಗ್ ರಿಂಗ್ ಒಳಗಾಕಿ ನಿನ್ನ ಕೊಬ್ಬನ್ನ ಇವಾಗ ಕರಗಿಸ್ತೀನಿ ಅಂತ ಹೇಳ್ತಾ ಸಾಮ್ರಾಟ್ ಮೇಲೆ ಮುಗಿಬಿದ್ದ. ನೋಡ್ತಿದ್ದ ಹಾಗೆ
ಸಾಮ್ರಾಟ್ ಹಾಗೂ ಬಾಲ್ರಾಜ್ ನಡುವೆ ಒಂದು ದೊಡ್ಡ ಕಾಳಗವೇ ನಡೆದು ಹೋಯ್ತು. ಇಬ್ರು ಮುಖಾಮೂತಿ ನೋಡದೆ ಹೊಡೆದಾಡಿದ್ರು. ಕೊನೆಗೂ ಬಾಲ್ರಾಜ್ ಸಾಮ್ರಾಟ್ನ ಹೊಡೆತಕ್ಕೆ ಸುಸ್ತಾಗಿ ನೆಲಕ್ಕೆ ಉರುಳು ಬಿದ್ದ. ಸಾಮ್ರಾಟ್ ಇನ್ನೇನ್ ಬಾಲ್ರಾಜ್ ಮುಖಕ್ಕೆ ಗುದ್ದಬೇಕು ಅಷ್ಟರಲ್ಲೇ ಸಾಮ್ರಾಟ್ ಕೈಲಿದ್ದ ಚಿನ್ನದ ಉಂಗುರ ಗಮನಿಸಿದ ಬಾಲ್ರಾಜ್ ಅದರ ಮೇಲಿದ್ದ ಟಿ ಸಿಂಬಲ್ ನೋಡಿ ಶಾಕ್ ಆಗಿದ್ದಷ್ಟೇ ಅಲ್ಲ, ಕೈ ಮುಗಿದು ಸಾಮ್ರಾಟ್ ಕಾಲಿಗೆ ಬಿದ್ದು, ಹಾಗಾದ್ರೆ ನಮ್ಮ ಟೈಗರ್ ಇನ್ನೂ ಬದುಕಿದ್ದಾನೆ, ನೀನೇ ನಮ್ಮ ಟೈಗರ್, ನೀನೇ ನಮ್ಮ ಬಾಸ್ ಅಂತ ಖುಷಿಯಿಂದ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ದ. ಆದ್ರೆ ಅದಕ್ಕೆ ಬ್ರೇಕ್ ಹಾಕೋ ಹಾಗೆ ಸಾಮ್ರಾಟ್ ಫೋನ್ ರಿಂಗ್ ಆಗೋದಕ್ಕೆ ಶುರುವಾಯ್ತು. ಕಾಲ್ ರಿಸೀವ್ ಮಾಡಿದ ಸಾಮ್ರಾಟ್ ಇನ್ನು 10 ನಿಮಿಷದಲ್ಲಿ ಅಲ್ಲಿರ್ತೀನಿ ಅಂತ ಹೇಳಿ ಅರ್ಜೆಂಟ್ ಅಲ್ಲಿ ಹೊರಟೋದ. ಇದೆಲ್ಲದರ ಮಧ್ಯೆ ಯಾವುದೋ 5 ಸ್ಟಾರ್ ಹೋಟೆಲ್ ಒಂದರ ಪೂಲ್ ನಲ್ಲಿ ಅರ್ಧ ಕೆಜಿಗೂ ಹೆಚ್ಚು ಚಿನ್ನ ಹಾಕೊಂಡು ನೋಡೋದಕ್ಕೆ ದೊಡ್ಡ ಕುಳದ ಹಾಗಿದ್ದ ಮಧ್ಯ ವಯಸ್ಸಿನ ವ್ಯಕ್ತಿಯೊಬ್ಬ ಕಾಸ್ಟ್ಲಿ ವಿಸ್ಕಿ ಕುಡಿತಾ ಎಂಜಾಯ್ ಮಾಡ್ತಾ ಇದ್ದ. ಅಷ್ಟರಲ್ಲೇ ಅಲ್ಲಿಗೆ ಭಯದಲ್ಲಿ ಓಡಿ ಬಂದ ಅವನ ಸೆಕ್ರೆಟರಿ. ಟೈಗರ್ ಸತ್ತಿಲ್ವಂತೆ ಬಾಸ್, ಟೈಗರ್ ಇನ್ನೂ ಬದುಕಿದ್ದಾನೆ, ಅವನು ಮತ್ತೆ ಮಾಫಿಯಾ ಜಗತ್ತಿಗೆ ಎಂಟ್ರಿ ಕೊಟ್ಟಾಯ್ತಂತೆ ಅಂತ ಹೇಳ್ತಾ ಇದ್ದ ಹಾಗೆ ಗಾಬರಿಯಾದ ಆ ವ್ಯಕ್ತಿ ಕೈಲಿದ್ದ ವಿಸ್ಕಿ ಬಾಟಲ್ ಅನ್ನ ತೆಗೆದಿಸ್ತು. ನೋ, ಟೈಗರ್ ಮತ್ತೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಅವನು ನನ್ನ ಕೈಯಾರೆ ಕೊಂದು ಮಣ್ಣು ಮಾಡಿದ್ದೀನಿ ಅಂತ ಜೋರಾಗಿ ಅಬ್ಬರಿಸ್ತ. ಆ ಧ್ವನಿಯಲ್ಲಿ ಕೋಪ ಇದ್ರೂ ಸಹ ಅವನ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಹೀಗೆ ಸಾಮ್ರಾಟ್ ಹಾಗೂ ಸಾನ್ಯಾ ಬದುಕು ವಿಚಿತ್ರ ತಿರುವುಗಳನ್ನ ತೆಗೆದುಕೊಳ್ತಾ ಇತ್ತು. ಅವತ್ತೊಂದು ದಿನ ಮಾರ್ಕೆಟ್ ಅಲ್ಲಿ ಕಾಣಿಸಿಕೊಂಡ ಸಾಮ್ರಾಟ್ನನ್ನ ಸಾನ್ಯಾ ಫ್ರೆಂಡ್ ಚೈತ್ರಾಲಿ ಅನುಮಾನದಲ್ಲೇ ಹಿಂಬಾಲಿಸಿಕೊಂಡು ಹೋದ್ಲು. ಆದ್ರೆ ಇದ್ಯಾವುದನ್ನು ನೋಡದ ಸಾಮ್ರಾಟ್ ನೇರವಾಗಿ ಕಾರ್ ಶೋರೂಮ್ಗೆ ಹೋಗಿ ಅಲ್ಲಿದ್ದ ಅತ್ಯಂತ ಕಾಸ್ಟ್ಲಿ ಕಾರ್ ಒಂದನ್ನ ಪರ್ಚೇಸ್ ಮಾಡಿ ಫುಲ್ ಜೋಶ್ ಅಲ್ಲಿ ಅಲ್ಲಿಂದ ಹೊಟ್ಟೆ ಹೋದ. ಸಂತೆಯಲ್ಲಿ ತರಕಾರಿ ಕೊಳ್ಳಷ್ಟು ಸಿಂಪಲ್ ಆಗಿ ಕೋಟಿ ಬೆಲೆ ಬಾಳೋ ಕಾರ್ ತಗೊಂಡಿದ್ ನೋಡಿ ಚೈತ್ರಾಲಿಗೆ ತುಂಬಾನೇ ಶಾಕ್ ಆಗಿತ್ತು. ತಕ್ಷಣ ಸಾಮ್ರಾಟ್ ಫೋಟೋಗಳನ್ನ ತೆಗೆದು ಯಾರಿಗೋ ಕಳ್ಸಿದ್ಲು. ತಕ್ಷಣ ಅವಳಿಗೆ ಫೋನ್ ಮಾಡಿದ ಆ ವ್ಯಕ್ತಿ ಸಾಮ್ರಾಟ್ ಬಗ್ಗೆ ಹೇಳಿದ ಮಾತು ಕೇಳಿ ಚೈತ್ರಾಲಿ ಅಕ್ಷರಶಃ ಬೆಚ್ಚಿ ಬಿದ್ಲು. ಅಷ್ಟಕ್ಕೂ ಚೈತ್ರಾಲಿ ಜೊತೆ ಫೋನ್ ನಲ್ಲಿ ಮಾತಾಡ್ತಾ ಇರೋ ವ್ಯಕ್ತಿ ಯಾರು? ಅವನು ಸಾಮ್ರಾಟ್ ಬಗ್ಗೆ ಅಂತ ಯಾವ ವಿಷಯ ಹೇಳಿದಕ್ಕೆ ಚೈತ್ರಾಲಿ ಬೆಚ್ಚಿ ಬಿದ್ಲು. ಭಿಕಾರಿ ಹಾಗೆ ಜೀವನ ಮಾಡ್ತಾ ಇರೋ ಸಾಮ್ರಾಟ್ ಅಷ್ಟು ಸಿಂಪಲ್ ಆಗಿ ಕೋಟಿ ಬೆಲೆ ಬಾಳೋ ಕಾರ್ ಕೊಂಡಿದ್ ಹೇಗೆ? ಡಾನ್ಗಳೆಲ್ಲ ಅವನ ಕಾಲಿಗೆ ಬೀಳೋದ್ ಯಾಕೆ? ಒಬ್ಬರು ಟೈಗರ್ ಸತ್ತಿದ್ದಾನೆ ಅಂತಿರ್ಬೇಕಾದ್ರೆ ಇನ್ನೊಬ್ಬರು ಟೈಗರ್ ಬದುಕಿದ್ದಾನೆ ಅಂತ ಹೇಳ್ತಾ ಇರೋ ಆ ಟೈಗರ್ ನಿಜವಾಗ್ಲೂ ಯಾರು? ಟೈಗರ್ಗೂ ಈ ಸಾಮ್ರಾಟ್ಗೂ ಏನ್ ಸಂಬಂಧ? ಸಾಮ್ರಾಟ್ ಎಲ್ಲರಿಂದಾನು ಮುಚ್ಚಿಟ್ಟಿರೋ ರಹಸ್ಯ ಆದ್ರೂ ಏನು? ಕೆಲ್ಸ ಹುಡ್ಕೊಂಡು ಹೋಗಿದ್ದ ಸಾಮ್ರಾಟ್ಗೆ ಅಷ್ಟು ಈಸಿಯಾಗಿ ಕೆಲಸ ಸಿಕ್ಕಿದ್ ಹೇಗೆ? ಡಾನ್ ಒಬ್ಬ ಸಾಮ್ರಾಟ್ ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ಯಾಕೆ? ಸಾಮ್ರಾಟ್ಗೆ ಯಾವ ರೀತಿಯಲ್ಲೂ ಸಂಬಂಧ ಇಲ್ಲದ ಸಾನ್ಯಾ ಅವತ್ತು ರಾತ್ರಿ ಸಾಮ್ರಾಟ್ ಮಂಚದಲ್ಲಿ ಅವನ ಪಕ್ಕ ಹೇಗೆ ಬಂದ್ಲು? ಇದರ ಹಿಂದೆ ಯಾವ ಕಾರಣದ ಕೈ ಕೆಲಸ ಮಾಡಿದೆ? ಈ ಅಕ್ರಮ್, ಬಾಲ್ರಾಜ್ ಅಂತ ದೊಡ್ಡ ದೊಡ್ಡ ಮಾಫಿಯಾ ಡಾನ್ಗಳು ಒಬ್ಬ ಸಾಧಾರಣ ಡೆಲಿವರಿ ಬಾಯ್ ನ ಆ ರೀತಿಯಾಗಿ ಹೊತ್ತು ಮೆರೆಸ್ತಾ ಇರೋದಾದ್ರೂ ಯಾಕೆ? ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.